ಯಾವ್ದು ಸರ್ ಇದು? ಇವತ್ತು ತಮ್ಮೆಲ್ರಿಗೂ ಆಲೂಗಡ್ಡೆ ಬೋಂಡ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನಷ್ಟು ರಿಚ್ ಆಗಿ ಈ ಆಲೂಗಡ್ಡೆ ಬೋಂಡ ಇನ್ನು ಅಡ್ವಾನ್ಸ್ ಆಗಿ ಹೆಂಗ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಎಲ್ರು ಸರ್ವಸಾಮಾನ್ಯವಾಗಿ ಆಲೂಗಡ್ಡೆ ಬೋಂಡ ಮಾಡೇ ಮಾಡ್ತೀರಾ, ಆದ್ರೆ ಇದಕ್ಕೆ ಇನ್ನೂ ಸ್ವಲ್ಪ ಸ್ಪೆಸಿಫಿಕ್ ಆಗಿ ಕೆಲವು ಒಂದು ಪದಾರ್ಥಗಳನ್ನ ಯೂಸ್ ಮಾಡಿ ಇನ್ನಷ್ಟು ರುಚಿಕರ ಗಳಿಸೋದು ಹೆಂಗೆ, ಇದನ್ನ ಇನ್ನೊಂದ್ ಸ್ವಲ್ಪ ಅಪ್ಗ್ರೇಡ್ ಮಾಡೋದು ಹೆಂಗೆ, ಅದನ್ನ ನಾನು ಇವತ್ತು ತಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಸೂಪರ್. ಆಸ್ ಯೂಶುವಲ್ ಇಂಗ್ರೀಡಿಯೆಂಟ್ಸ್ ಖಂಡಿತ. ಇಂಗ್ರೀಡಿಯೆಂಟ್ಸ್ ಆಲೂಗಡ್ಡೆ ಬೋಂಡ ಪ್ರಿಪೇರ್ ಮಾಡಬೇಕಾದ್ರೆ ಅದರಲ್ಲಿ ಮುಖ್ಯವಾಗಿ ಒಳಗೊಂಡಿರುವಂತದ್ದು ಅಂದ್ರೆ ಈ ಒಗ್ಗರಣೆ ಯಾವ ರೀತಿ ಹೇಗೆ ಕೊಡ್ತೀರಾ ಅನ್ನೋದು ತುಂಬಾ ಮುಖ್ಯ. ಹಾಗಾಗಿ ಈ ಒಗ್ಗರಣೆಗೆ ಏನೇನ್ ಬೇಕು ಅಂತ ನೋಡೋದಾದ್ರೆ ಒಂದರಿಂದ ಅರ್ಧ ಸ್ಪೂನ್ನಿಂದ 1 ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಅರ್ಧ ಕಪ್ಪು ಕಡಲೆಬೇಳೆ, ಆಮೇಲೆ 1 ಕಪ್ಪು ಹಸಿಮೆಣಸು ಅಷ್ಟೇ. ಜಾಸ್ತಿ ಖಾರ ಬೇಕು ಅನ್ನೋರು ಹಸಿಮೆಣಸನ್ನ ಜಾಸ್ತಿ ಬಳಸ್ಕೊಳ್ಳಿ, ಖಾರ ಕಮ್ಮಿ ಬೇಕು ಅನ್ನೋರು ಹಸಿಮೆಣಸು ಕಮ್ಮಿ ಬಳಸ್ಕೊಳ್ಳಿ. 2 ಸ್ಪೂನು ಶುಂಠಿ ತುರಿ, ಆಮೇಲೆ ಗೋಡಂಬಿ ಅಂತೂ ರಿಚ್ ಆಗಿರ್ಲಿ ಅಂತ ನಾನು 1 ಕಪ್ಪು ತಗೊಂಡಿದ್ದೀನಿ. ಈ ಗೋಡಂಬಿ ಎಷ್ಟು ಬೇಕಾದ್ರೂ ಹಾಕ್ಬೋದು, ಹಾಕಿದಷ್ಟು ಒಂಥರ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿರುತ್ತೆ. ಆಮೇಲೆ ಪಲ್ಯಕ್ಕೆ ಆಲೂಗಡ್ಡೆ ನಾವು ಪಲ್ಯ ಮಾಡ್ತೀವಲ್ಲ, ಅದಕ್ಕೆ ಒಗ್ಗರಣೆಗೆ ಇದು ಹಾಕೋ ಅವಶ್ಯಕತೆ ಇಲ್ಲ. ಕೊತ್ತಂಬರಿ ಸೊಪ್ಪು ಮತ್ತೆ ನಿಂಬೆ ಹಣ್ಣಿನ ರಸವನ್ನ ಹಾಕೊಬೇಕು. ನಾನಾಗ್ಲೇ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ, ಇದನ್ನ ಸಿಪ್ಪೆ ತೆಗೆದಿಟ್ಕೊಂಡ್ರೆ ಸಾಕಾಗುತ್ತೆ. ಇದನ್ನ ನಾವು ಒಗ್ಗರಣೆಗೆ ಹಾಕೋ ಅವಶ್ಯಕತೆ ಇರಲ್ಲ. ಬಾಣಲಿಗೆ ಸ್ವಲ್ಪ ಎಣ್ಣೆ, ಈಗ ಎಣ್ಣೆ ಕಾದಿದೆ, ಇದಕ್ಕೆ ಸಾಸಿವೆನ ಹಾಕೊಳ್ಳೋಣ. ಸಾಸಿವೆ ಸಿಡಿಲಿ, ನೀವು ನೋಡ್ತಿರ್ಬೋದು ಸಾಸಿವೆ ಸಿಡಿತಾ ಇದೆ. ಇದಕ್ಕೆ ಕಡಲೆಬೇಳೆ ಕೆಂಪಾಗಬೇಕು. ಕಡಲೆಬೇಳೆ ಒಂಚೂರು ಕೆಂಪಾದ್ಮೇಲೆ ಇದಕ್ಕೆ ಗೋಡಂಬಿಯನ್ನು ಸೇರಿಸ್ಕೊಬೇಕು. ಈ ಕಡಲೆಬೇಳೆ ಗೋಡಂಬಿ ಎರಡು ಬ್ರೌನ್ ಕಲರ್ ಬರ್ಬೇಕು. ಬಂತಲ್ಲ ಸರ್? ಆಲ್ಮೋಸ್ಟ್ ಬಂತು. ಈಗ ಇದಕ್ಕೆ ಶುಂಠಿ ಹಸಿ ಪರಿಮಳನ ಬಿಟ್ಟು ಸ್ವಲ್ಪ ಅದು ಫ್ಲೇವರ್ ಬಿಡುತ್ತೆ. ಎಣ್ಣೆಲಿ ಫ್ರೈ ಆದ ತಕ್ಷಣ 20 ಗ್ರಾಮ್ ಇತ್ತು ಅದು ಅಷ್ಟೇ. 2 ಸ್ಪೂನ್ ಆಗೋಷ್ಟು ಕರಿಬೇವಿನ ಸೊಪ್ಪು, ಹಸಿಮೆಣಸು. ಈಗ ನಮ್ಮ ಒಗ್ಗರಣೆ ರೆಡಿ ಇದೆ. ಈ ಒಗ್ಗರಣೆ ರೆಡಿ ಆದ ತಕ್ಷಣ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನವನ್ನ ಇದಕ್ಕೆ ಸೇರಿಸ್ಬೇಕಾಗುತ್ತೆ, ಎಣ್ಣೆಗೆ. ಈಗ ಬೇಯಿಸ್ಕೊಂಡಿರೋ ಆಲೂಗಡ್ಡೆ ರೆಡಿ ಇದೆ. ಇದನ್ನ ಸಿಪ್ಪೆ ತೆಗೆದು ನಾವೀಗ ಹಾಕ್ಕೊಬೇಕು. ಈಗ ಅರ್ಧ ಸ್ಪೂನ್ ಅರಿಶಿನವನ್ನ ನಾವು ಒಗ್ಗರಣೆಗೆ ಹಾಕೊಳ್ಳೋಣ. ಅದು ಆರಿದೆ. ಆಲೂಗಡ್ಡೆನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ಈಗ ಆಲೂಗಡ್ಡೆನ ನಾವು ಕಿಮ್ಸ್ಕೊಳ್ಳೋಣ, ಸ್ಮ್ಯಾಶ್. ನೋಡಿ, ಆಲೂಗಡ್ಡೆ ಫುಲ್ಲು ಬೆಂದಿದೆ. ಯಾವಾಗ್ಲೂ ಆಲೂಗಡ್ಡೆ ಬೋಂಡಕ್ಕೆ 4 ಕೂಗ್ಸ್ಲೇಬೇಕು ಕುಕ್ಕರಲ್ಲಿ. ಸರ್, ಇವಾಗ ಎಷ್ಟು ಕೆಜಿಗೆ ಮಾಡ್ಕೊಳ್ತಿರೋದು ನಾವು? ಈಗ ನಾವು ಮಾಡ್ತಿರೋದು 1 ಕೆಜಿ ಆಲೂಗಡ್ಡೆ. 1 ಕೆಜಿ ಎಕ್ಸಾಕ್ಟ್ 1 ಕೆಜಿ ಇದೆ ಇದರಲ್ಲಿ. ಆಮೇಲೆ ಕಡಲೆ ಹಿಟ್ಟು ನಮ್ಗೊಂದು 1/4 ಕೆಜಿ ಬೇಕಾಗುತ್ತೆ. ಡಿಫ್ರೆನ್ಸ್, ನೀವು ಕೋಟಿಂಗು ದಪ್ಪ ಕೋಟಿಂಗ್ ಕೊಡ್ತೀರಾ ಇಲ್ಲ ತೆಳುವಾಗಿ ಕೋಟಿಂಗ್ ಕೊಡ್ತೀರಾ. ನಾನು ಇವಾಗ ಮಾಡ್ತಿರೋದು ದಪ್ಪ ಕೋಟಿಂಗ್ ಕೊಟ್ಟು ಮಾಡ್ತೀನಿ. ಈಗ ಆಲೂಗಡ್ಡೆನ ನಾವು ಗಿಮ್ಸ್ಕೊಂಡಾಗಿದೆ. ಈಗ ಇದಕ್ಕೆ ಮಾಡ್ಕೊಂಡಿರೋ ಒಗ್ಗರಣೆನ ಹಾಕೊಳ್ಳೋಣ. ಕಲ್ಸ್ಕೋಬೇಕು. ಈಗ ಪಲ್ಯ ಆಲ್ಮೋಸ್ಟ್ ರೆಡಿ ಇದೆ. ಇದಕ್ಕೆ ನಾವು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಆಮೇಲೆ ನಿಂಬೆ ಹಣ್ಣಿನ ರಸ
ಇವೆರಡನ್ನು ಸೇರಿಸ್ಕೊಂಡು ಫೈನಲ್ ಆಗಿ ಒಂದ್ಸತಿ ಕಲ್ಸ್ಕೊಬೇಕು. ಈಗ ನಿಂಬೆಹಣ್ಣಿನ ರಸವನ್ನ ಸೇರಿಸ್ಕೊಂತ ಇದೀನಿ. ನೀವು ಒಂದು ಅಬ್ಸರ್ವ್ ಮಾಡಿರ್ಬೋದು ಸರ್, ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಯಾವ ಪದಾರ್ಥವನ್ನ ಸೇರಿಸ್ಕೊಂತ ಇಲ್ಲ. ಈರುಳ್ಳಿ ಇಲ್ಲದೇನೆ ಇನ್ನಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸರ್. ನೀವು ಏನೋ ಸ್ಪೆಷಲ್ ಆಗಿ ಅಡ್ವಾನ್ಸ್ ಅಂದ್ರಿ, ಹೌದು. ಏನ್ ಅಡ್ವಾನ್ಸ್ ಇದರಲ್ಲಿ ಕಡಲೆಬೇಳೆ ಮತ್ತೆ ಗೋಡಂಬಿ ಒಗ್ಗರಣೆ ಇದೆಯಲ್ಲ, ಅದೇ ತುಂಬಾ ಅಡ್ವಾನ್ಸ್ಡ್ ಇದರಲ್ಲಿ. ಓಕೆ, ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ರೆಡಿ ಆಯ್ತಲ್ಲ ಸರ್ ಇದು? ಈಗ ಇದು ಪಲ್ಯ ರೆಡಿ ಇದೆ. ಇದನ್ನ ನಾವೀಗ ಉಂಡೆ ಕಟ್ಕೊಬೇಕು. ಉಂಡೆ ಕಟ್ಕೊಬೇಕು. ಇದು ಯಾವ ಸೈಜ್ ಬೇಕಾದ್ರೂ ಬಿಡ್ಬೋದು. ಚಿಕ್ಕ ಸೈಜ್ ಬೇಕಾದ್ರೂ ಹಾಕೊಬಹುದು, ಇಲ್ಲ ದೊಡ್ಡ ಸೈಜ್ ಬೇಕಾದ್ರೂ ಹಾಕೊಬಹುದು. ನಾನು ಮೀಡಿಯಂ ಸೈಜ್ ಮಾಡ್ತಾ ಇದ್ದೀನಿ. ಹೌದು. ಆಲೂಗಡ್ಡೆ ಬೋಂಡ ಮಾಡಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಬಳಸಿಲ್ಲ, ಬರೇ ಒಗ್ಗರಣೆಲೆ ಒಳ್ಳೆ ಅತ್ಯಂತ ರುಚಿ ಬರೋ ತರ ಮಾಡಿ ನಾವೀಗ ಈಗ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ಇದನ್ನ ಉಂಡೆ ಕಟ್ಕೊಂಡಿದೀನಿ. ಸೊ ನೆಕ್ಸ್ಟ್ ಕಟ್ಲೆ ಹಿಟ್ಟು ಅದನ್ನ ಕಲ್ಸೋದನ್ನ ನೋಡಿ. ಈಗ ಆಲೂಗಡ್ಡೆ ಪಲ್ಯನ ನಾವು ಉಂಡೆ ಕಟ್ಕೊಂಡಿದೀವಿ. ಇದಕ್ಕೆ ಒಂದೊಂದು ಡ್ರಾಪ್ ನಿಂಬೆಹಣ್ಣು ರಸ. ಯಾಕೆ ಅಂದ್ರೆ ಇದು ಔಟರ್ ಲೇಯರ್ ಇದರಲ್ಲಿ ನಿಮ್ಗೆ ಫ್ಲೇವರ್, ನಿಂಬೆಹಣ್ಣು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಬರೀ ಒಂದೊಂದು ಡ್ರಾಪ್ ಅದ್ರ ಮೇಲೆ ಬಿಟ್ಕೊಂಡ್ ಬಂದ್ರೆ ಆಯ್ತು. ನೀವು ನೋಡ್ತಾ ಇದೀರಲ್ಲ, ಇದು ಒಂದು ಸ್ಪೆಷಾಲಿಟಿ. ಇದನ್ನ 4 kg ಆಗೋಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಓಂಕಾಳು, ಸ್ವಲ್ಪ ಓಂಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಾಕು. ಯಾಕಂದ್ರೆ ಬೋಂಡಾಲು ನಾವು ಉಪ್ಪನ್ನ ಸೇರಿಸ್ಕೊಂಡಿದೀವಿ. ಒಂಚೂರು ಸೋಡಾ ಹಾಕ್ಬೇಕು. ಯಾಕೆ ಅಂದ್ರೆ ಅದು ಔಟರ್ ಕೋಟಿಂಗ್ ಒಂದ್ ಸ್ವಲ್ಪ ಉಬ್ಬೇಕಲ್ಲ. ಒಂದು 3-4 ಚಿಟಿಕೆಯಷ್ಟು ಸೋಡಾ. ಹೀಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಕಾಗುತ್ತೆ. ಇದಕ್ಕೀಗ ನೀರನ್ನ ಸೇರಿಸ್ಕೊಂಡು ಕಲ್ಸ್ಕೋಬೇಕು. ನೀರನ್ನ ಹಾಕೊಂತ ಇದೀನಿ. ಹಿಟ್ಟನ್ನ ನಾವು ಗಟ್ಟಿ ಕಲ್ಸ್ಕೊಬೇಕಾಗತ್ತೆ. ಸ್ವಲ್ಪನೇ ನೀರು ಆಡ್ ಮಾಡ್ಕೊಂಡ್ಬಂದು, ಇದು ಸ್ವಲ್ಪ ನೀರು ಹಾಕಿದ್ರಲ್ಲ ಸರ್? ಸ್ವಲ್ಪ ನೀರು ಹಂತವಾಗಿ ಇದಕ್ಕೆ ನೀರ್ ಹಾಕೊಂಡ್ಬರ್ಬೇಕು. ಒಂದೇ ಸತಿ ಹಾಕೊಂಡ್ರೆ ನಿಮ್ಗೆ ಹಿಟ್ಟು ನೀರಾಗೋ ಸಾಧ್ಯತೆ ಇರುತ್ತೆ. ಮತ್ತೆ ಇವಾಗ ನಾನ್ ಕಲ್ಸ್ಕೊಂತ ಇರೋ ಹಿಟ್ಟಿಗೆ ಇದಕ್ಕೆ ಖಾರದ ಪುಡಿ ಆಗ್ಲಿ ಯಾವ್ದನ್ನು ಸೇರ್ಸ್ಕೊಂತ ಇಲ್ಲ. ಯಾಕಂದ್ರೆ ಅದರಲ್ಲೇ ಆಗ್ಲೇ ಆಲೂಗಡ್ಡೆ ಇದು ಪಲ್ಯ ಮಾಡ್ಕೊಂಡಿದೀವಲ್ಲ, ಅದರಲ್ಲೇ ಆಗ್ಲೇ ಹಸಿಮೆಣಸನ್ನು ನಾವು ಸೇರಿಸ್ಕೊಂಡಿದೀವಿ. ಇದಕ್ಕೆ ನಾವು ಖಾರದ ಪುಡಿ ಹಾಕಿದ್ರೆ ಅದು ಇನ್ನಷ್ಟು ಖಾರ ಆಗುತ್ತೆ. ಸರ್ ರೆಡಿ ಆಯ್ತಲ್ಲ ಸರ್ ಇದು? ಹಿಟ್ಟು ರೆಡಿ ಇದೆ ನೋಡಿ. ಇದು ಈ ಹದಕ್ಕೆ ಬರಬೇಕು ನೋಡಿ. ಓಕೆ, 4 kg ಕಡಲೆ ಹಿಟ್ಟಿಗೆ ಒಂದು 2 ಲೋಟ ಆಗೋಷ್ಟು ನೀರನ್ನ ಹಾಕೊಂಡಿದೀನಿ. ಇನ್ನು ಮುಂದಿನ ವಿಧಾನ, ಇದಕ್ಕೆ ಕಡಲೆ ಹಿಟ್ಟನ್ನ ಹತ್ಕೊಂಡು ಇದು ಆಲೂಗಡ್ಡೆ ಕೊಂಡ ಏನು ಉಂಡೆ ಕಟ್ಟಿರ್ತೀವಲ್ಲ ಅದು ಕಡಲೆ ಹಿಟ್ಟು ಗದ್ದಿ ಎಣ್ಣೆಗೆ ಬಿಡೋದು ಅಷ್ಟೇ. ಎಲ್ಲವನ್ನು ಬಿಡ್ಬೇಕು ಸರ್ ಹಿಂಗೆ? ಎಲ್ಲವನ್ನು ಹಿಂಗೆ ಇದು ಒಳಗಡೆ ಇಟ್ಕೊಂಡು ಹಾಕಿ, ಆಮೇಲೆ ಇದನ್ನ ಕಡಲೆ ಹಿಟ್ಟನ್ನ ಇದ್ರ ಮೇಲೆ ಹಿಂಗೆ ಅಷ್ಟೇ ಮಾಡ್ಕೊಂಡು ಇದು ಗೋಲ್ಡನ್ ಬ್ರೌನ್ ಬರಬೇಕು. ಅಲ್ಲಿವರೆಗೆ ಇದನ್ನ ರೋಸ್ಟ್ ಮಾಡ್ಕೊಂಡ್ರೆ, ಅಂದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇದು ಫ್ರೈ ಆಗಿದೆ, ಇದನ್ನ ತೆಕ್ಕೊಂಡ್ಬಿಡೋಣ. ಇಷ್ಟಕ್ಕೆ ಸರ್? ಇಷ್ಟೇ.